ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಂಟ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಫ್ರೆಂಡ್ಸ್. ನಾನು ಇವತ್ತು ಏನೆಲ್ಲ ಕೊಟ್ಟಿದ್ದೀನಿ ಅನ್ನೋದು ಒಂದು ಇಂಪಾರ್ಟೆಂಟ್ ವಿಷಯನ ನಿಮಗೆ ತಿಳಿಸ್ಕೊಡೋಕ್ಕೆ ಅಂತಲೇ ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋದು. ದಯವಿಟ್ಟು ವೀಡಿಯೋ ಮಾತ್ರ ಇವತ್ತು ಸ್ಕಿಪ್ ಮಾಡಲೇಬೇಡಿ, ಯಾಕಂದರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಆಲ್ರೆಡಿ ನಿಮಗೆ ನನ್ನ ತಮ್ಮನೇರ ಮತ್ತು ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ಏನು ವಿಷಯ ಹೇಳೋಕೊಟ್ಟಿದ್ದೀನಿ ಅಂತಂದರೆ. ಅದಕ್ಕೋಸ್ಕರ ಹೇಳ್ತಿರೋದು, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಿಂಪಲ್ ಏನಿಲ್ಲ, ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ದಯವಿಟ್ಟು ಒಂದು ಸೆಟ್ಟಿಂಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಒಂದು ದಿವಸ ನಿಮ್ಮ ಫೋನ್ ಕಳೆದೋದ್ರೂ ಆ ಫೋನನ್ನು ಹೇಗೆ ಯಾವ ಜಾಗದಲ್ಲಿದೆ ಮತ್ತು ಎಲ್ಲಿದೆ ಅನ್ನೋದನ್ನು ಕರೆಕ್ಟಾಗಿ ಕಂಡುಹಿಡಿದು ನೀವು ಆ ಫೋನ್ನ ವಾಪಸ್ ಸಿಗುವಾಗ ಮಾಡ್ಕೋಬೋದು. ಅದನ್ನು ಹೇಗೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಇದು ಬರೀ ಈಗ ಮುಂದೆ ಕಳೆದೋಗೋರಿಗೆ ಅಂತಲ್ಲ, ಈಗ ಕಳೆದೋಗಿದ್ರು ಸಹ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಬೇಕಾದ್ರೆ ಈ ಟ್ರಿಕ್ನ ಯೂಸ್ ಮಾಡಿ. ಓಕೆ, ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಏನಿಲ್ಲ, ಇದಕ್ಕೆ ಸಿಂಪಲ್ ಯಾವುದೇ ಅಂತ ಒಂದು ಆ್ಯಪ್ ಬೇಕಾಗಿಲ್ಲ. ಸಿಂಪಲ್ ಏನಿಲ್ಲ, ನಿಮ್ಮ ಒಂದು ಮೊಬೈಲ್ನ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸರ್ಚ್ ಬಾರ್ಗೆ ಹೋಗಿ ಫೈಂಡ್ ಮೈ ಡಿವೈಸ್ ಅಂತ ಹೊಡಿರಿ. ಫೈಂಡ್ ಮೈ ಡಿವೈಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇದನ್ನು ಯಾವಾಗಲೂ ಅನೇಬಲ್ ಮಾಡ್ಕೊಂಡಿರ್ಬೇಕು. ನೀವು ಇದನ್ನು ಈಗಲೇ ಈ ಸೆಟ್ಟಿಂಗ್ಸ್ನ ಈಗಲೇ ಆನ್ ಮಾಡ್ಕೊಂಬಿಡಿ. ಅನೇಬಲ್ ಮಾಡ್ಕೊಂಡಿರಿ, ಮುಂದೆ ಒಂದು ನಿಮ್ಮ ಫೋನ್ ಕಳೆದೋಗಿ ಇದು ಹೆಲ್ಪಿಗೆ ಬರುತ್ತೆ. ಓಕೆ, ಇದೊಂದು ಆನ್ ಆಗಿದ್ದರೆ ಸಾಕು, ನೀವು ನಿಮ್ಮ ಫೋನ್ನ ಹುಡುಕ್ಬೋದು. ಹೇಗೆ ಅಂತ ಕೇಳ್ತೀರಾ? ಓಕೆ, ಈಗ ನಿಮ್ಮ ಫೋನ್ ಕಳೆದೋಗ್ಬಿಡ್ತು ಅಂದ್ಕೊಳ್ಳಿ. ನಿಮ್ಮ ಇನ್ನೊಬ್ಬರು ಮೊಬೈಲಲ್ಲಿ ನೀವು ನಿಮ್ಮ ಜಿಮೇಲ್ ಐ ಡಿ ಏನು, ನೀವು ಈ ಫೋನಲ್ಲಿ ನೀವು ಕಳೆದೋಗಿರೋ ಫೋನಲ್ಲಿ ಏನು ಯೂಸ್ ಮಾಡ್ತಿರ್ತೀರಿ ಜಿಮೇಲ್ ಐ ಡಿ, ಆ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಇನ್ನೊಂದು ಮೊಬೈಲಲ್ಲಿ ನೀವು ಲಾಗಿನ್ ಆದಮೇಲೆ ಅದೇ ಆ ಫೋನಲ್ಲೂ ಸಹ ಇದೇ ಥರ ಫೈಂಡ್ ಮೈ ಡಿವೈಸ್ ಅಂತ ಸರ್ಚ್ ಮಾಡಿದ್ಮೇಲೆ ಈ ಥರ ಬಂದಮೇಲೆ ಇಲ್ಲಿ ನೀವು ನೋಡ್ಬೋದು ಫೈಂಡ್ ಮೈ ಡಿವೈಸ್ ವೆಬ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. 1, 2, 3ನೇ ಆಪ್ಷನು ಫೈಂಡ್ ಮೈ ಡಿವೈಸ್ ವೆಬ್ ಅಂತಿದ್ದರೆ ಅದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ನೋಡ್ಬೋದು ಡೈರೆಕ್ಟು ನೀವು ಯಾವ ಒಂದು ಜಿಮೇಲ್ ಐ ಡಿ ಹಾಕಿರ್ತೀರಿ ಮತ್ತು ಯಾವ ಒಂದು ಫೋನ್ ಕಳೆದೋಗಿರ್ತಲ್ಲ ಆ ಜಿಮೇಲ್ ಐ ಡಿ ಹಾಕ್ತಿರಲ್ಲ ನೀವು, ಅದರ ಲೊಕೇಶನ್ ನೋಡಿ ಪಕ್ಕ ಇಲ್ಲಿ ಬಂದು ಸೆಟ್ ಆಗೋಯ್ತು ನೋಡಿ. ಇಲ್ಲಿ ಒಂದು ನಿಮಿಷ ರಿಫ್ರೆಶ್ ಕೊಡ್ತಿಲ್ಲ, ನಾನು ನೋಡ್ಬೋದು. ನೀವು ಇಲ್ಲಿ ಸಡನ್ನಾಗಿ ಬಂದು ಆ ಲೊಕೇಶನ್ನು ಇಲ್ಲಿ ಲೊಕೇಟ್ ಆಗ್ತಿದೆ ನೋಡಿ ಇಲ್ಲಿ. ಓಕೆ, ನಾನು ಯಾವ ಜಾಗದಲ್ಲಿದೆ ಅಂತ ಲೊಕೇಶನ್ ಲೊಕೇಟ್ ಆಗ್ತಿದೆ ನೋಡಿ, ನೋಡ್ಬೋದು ಬೇಕಾದ್ರೆ ನೀವು ಇಲ್ಲಿ. ಆಮೇಲೆ ಇನ್ನೊಂದು, ಆ ಕಳೆದೋಗಿರೋ ಫೋನ್ನ ನೀವು ಇನ್ನೊಬ್ಬರು ಫೋನಲ್ಲಿ ನಿಮ್ಮ ಡಿವೈಸ್ ಏನೇನು ಇರುತ್ತೆ ಅದನ್ನು ಎರೇಸ್ ಮಾಡ್ಬೋದು. ಅದನ್ನು ಎರೇಸ್ ಮಾಡೋದು ನೋಡಿ, ಇಲ್ಲಿ ಕೆಳಗಡೆ ಎರೇಸ್ ಡಿವೈಸ್ ಆಗಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಎರೇಸ್ ಆಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಜಿಮೇಲ್ ಅಕೌಂಟನ್ನು ಈ ರೀತಿಯಾಗಿ ಸೆಟ್ಟಿಂಗ್ಸ್ನ ಆನ್ ಮಾಡಿದರೆ ಬೇರೆಯವರ ಮೊಬೈಲಲ್ಲೂ ಕೂಡ ನೀವೊಂದು ಆ ಜಿಮೇಲ್ ಲಾಗಿನ್ ಆಗಿ ಈ ರೀತಿ ನಿಮ್ಮ ಫೋನ್ನ ನೀವು ಹುಡುಕ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋಗೊಂದು ಲೈಕ್ ಮಾಡಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.